ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿವಸ ಆದಮೇಲೆ ವೀಡಿಯೋಸ್ ಪೋಸ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡಿರಿ. ಇವತ್ತಿದ್ದು ಬಂದು ಇಲ್ಲ ಡೀಪ್ ಕ್ಲೀನ್ ಮಾಡೋಣ ಅಂತ ಫಸ್ಟು ಇವ್ನು ಟಾಯ್ಸ್ ಬಾಕ್ಸಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಇವ್ನು ತುಂಬ ಟಾಯ್ಸ್ ಬಾಕ್ಸ್ ತುಂಬಾ ಇದಾಗಿಬಿಟ್ಟಿತ್ತು. ನನಗೆ 3-4 ಡೇಸಿಂದ ಮೆವುಷರ್ ಬೇರೆ ಇಲ್ಲ. ಅದಕ್ಕೆ ನಮ್ಮ ಹಸ್ಬೆಂಡ್ ಎಲ್ಲ ಫ್ರೂಟ್ಸ್, ಪ್ರೋಟೀನ್ಸ್ಗೆ, ವಿಟಮಿನ್ಸ್ಗೆ ಏನೇನು ಬೇಕು ಅದೆಲ್ಲ ತಂದಿಟ್ಟು ಏನಾದ್ರು ನೋಡ್ಕೊ ಹೆಲ್ತ್ಗೆ ಅಂತ ಹೇಳಿದ್ದಾರೆ. ಇದೆಲ್ಲ ಟಾಯ್ಸ್ ಎಲ್ಲ ಬಿಸಾಕಬೇಕಂತ ಮನಸ್ಸು ಒಪ್ಕೊಳ್ತಾ ಇಲ್ಲ. ಬಿಕಾಸ್ ಇದೆಲ್ಲ ಮೆಮೊರೀಸು, ಮಕ್ಕಳು ಆಡಿರೋದು. ಆದರೂ ಏನೇನು ಮಾಡಬೇಕು, ಈ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇದ್ದರೆ ಅವ್ನು ಬಾಯಲ್ಲಿ ಹಾಕೊಂಡು ಎಲ್ಲಿ ನುಂಗ್ಬಿಡ್ತಾನೆ ಅನ್ನೋದು ಭಯ ಇದೆ. ಅದಕ್ಕೆ ಎಲ್ಲ ಎತ್ತಿ ಪ್ಲಾಸ್ಟಿಕ್ ಮಾರೋರಿಗೆ ಆಗಿಬಿಡೋಣ ಅಂತ. ಬಿಸಾಕಕ್ಕೆ ಕೂಡ ಮನ್ಸು ಬರಲ್ಲ. ಇವನು ಸ್ವಲ್ಪ ಹೆಲ್ಪ್ ಮಾಡ್ತಾವನೆ. ಇವನ ಕೈಲಿ ಸ್ವಲ್ಪ ಹೆಲ್ಪ್ ಮಾಡಿಸ್ಕೊಂಡು ಎಲ್ಲ ಎತ್ತಿ ನೀಟಾಗಿ ಬೇಕಾಗಿಲ್ದಿರೋದು ಬಿಸಾಕ್ಬಿಡೋಣ ಅಂತ ನೋಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ರೆಡಿ ಆಗಿಬಿಟ್ಟು ಆಚೆ ಹೋಗ್ತಾವ್ರೆ ಕೆಲ್ಸಕ್ಕೆ ಹೋದ್ಮೇಲೆ ನಿನ್ನ ಮನೆ ಲೇಡೀಸ್ದು ಏನಿರುತ್ತೆ ಕೆಲಸ, ಮನೆಯೆಲ್ಲ ನೀಟ್ ಮಾಡೋದು. ಇದಂತೂ ಡೈಲಿ ಕೆಲಸ ಆಗಲ್ಲ. ನಮ್ಮ ಕೆಲಸ ಆಗಲ್ಲ, ನಾವು ಎಷ್ಟು ಮಾಡಿದ್ರೂ ನಮಗೇನು ರಿವಾರ್ಡು ಇಲ್ಲ. ಅದಕ್ಕೇನೋ ಒಂದು ಮಂತ್ಲಿ ಸ್ಯಾಲ್ರಿಗಳು ಕೂಡ ಆ ಥರ ಏನಿರಲ್ಲ. ಇದೆಲ್ಲ ಡೈಲಿ ಕೆಲಸ. ಇದನ್ನು ಯಾರೂ ಅಪ್ರಿಷಿಯೇಟ್ ಕೂಡ ಮಾಡಲ್ಲ. ಅಂಥ ಕೆಲಸಗಳು ಮನೆಗಳದ್ದು. ಹೌಸ್ ವೈಫ್ ಅನ್ನೋದು ಒಂದು ಸುಮ್ಮನೆ ಅಲ್ಲ, ತುಂಬಾ ಕೆಲಸಗಳಿರುತ್ತೆ. ತುಂಬಾ ಹೆಟ್ರಿಕಾಗಿ ಸ್ಟ್ರೆಸ್ ಆಗೋಗುತ್ತೆ ದಿವಸಗಳು. ಈ ಥರ ನಾನು ವೀಡಿಯೋಸ್ ನೋಡ್ತಾಯಿರಿ, ನಿನಗೂ ನನ್ನ ಲೈಫ್ ಸ್ಟೈಲ್, ಲೈಫ್ ರೂಟೀನ್ ಹೆಂಗಿರುತ್ತೆ ಅನ್ನೋದು ಅರ್ಥ ಆಗುತ್ತೆ. ಸೊ ಎಲ್ಲ ಕೆಲಸ ಆದಮೇಲೆ ಲಂಚ್ ಪ್ರಿಪೇರ್ ಮಾಡೋಣ ಅಂತ ನುಚ್ಚು ಹಾಕ್ಕೊಳ್ತಾ ಇದ್ದೀನಿ. ಈ ನುಚ್ಚಲ್ಲಿ ನೋಡಿದ್ರೆ ಮಣ್ಣು ಬಂದುಬಿಟ್ಟಿದೆ. 2-3 ಸರಿ ಮಣ್ಣು ಸಿಕ್ತು ಬಾಯಿಗೆ. ಅದಕ್ಕೆ ಏನಾಗಂತ ಕ್ಲೀನ್ ಮಾಡಿಬಿಟ್ಟು ಹಾಕೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ಜಾನು ಬಂದ್ಲು ಸ್ಕೂಲಿಂದ. ನಾನು ಹೋಗೋಕ್ಕಾಗಿಲ್ಲ. ಅದಕ್ಕೆ ಅವ್ರಿಗೆ ಹೇಳಿದೆ ಬರೋವಾಗ ಕರ್ಕೊಬಂದುಬಿಡು ಅಂತ ಲಂಚ್ ತಿನ್ನೋಕ್ಕೆ. ಮ್ಯಾಂಗೋಸ್ ತಂದಿದ್ರು. ಸೀಸನ್ ಅಂತೂ ಎಂಡೇ ಆಗೋಗ್ತಾ ಇದೆ. ಆದರೂ ಮ್ಯಾಂಗೋಸ್ ತಿನ್ಬೇಕು ಅನಿಸುತ್ತೆ. ನಂತರ ಯಾರ್ಯಾರಿಗೂ ಮ್ಯಾಂಗೋಸ್ ಇಷ್ಟ ಕಮೆಂಟ್ ಮಾಡಿರಿ. ನನಗಂತೂ ತುಂಬಾ ಇಷ್ಟ ಮ್ಯಾಂಗೋಸು. ನನ್ನ ಮೈ ಹೀಟ್ ಮೈ ಆದರೂ ನಾನು ತಿನ್ನೋದು ಬಿಡಲ್ಲ. ಅದೆಲ್ಲ ಆದಮೇಲೆ ಲಂಚ್ಗೆ ಪ್ರಿಪೇರ್ ಮಾಡೋಣ ಅಂತ ಆಲೋಚನೆ ಮಾಡ್ತಾಯಿದ್ದೆ. ಅಷ್ಟೊತ್ತೆ ತೊಗೊಬರೋಷ್ಟು ಮಟನ್ ತೊಗೊಬಂದಿದ್ರು. ಇನ್ನು ಏನೋ ಡೈಲಿದು ಒಂದೊಂದು ಮಾಡಬೇಕು, ಏನು ಮಾಡಬೇಕು ಅರ್ಥನೇ ಆಗಲ್ಲ. ಮಟನ್ ತಂದಿದ್ದು ಒಳ್ಳೆ ಕೆಲಸ ಆಯಿತು ಅಂತ ಮಟನ್ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. 2 ಈರುಳ್ಳಿ, 2 ಟೊಮಾಟೊ, ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ನಾನು ಇವಾಗೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗೇ ನ್ಯೂ ಆಗಿ ಅಪ್ಲೋಡ್ ಮಾಡೋದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ನನಗೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ಹೆಂಗೆ ಶೂಟ್ ಮಾಡೋದು ಏನಂತ. ಬಟ್ ಐ ವಿಲ್ ಟ್ರೈ ಮೈ ಬೆಸ್ಟ್. ನೋಡೋಣ ಫ್ಯೂಚರಲ್ಲಿ ಏನಾದರೂ ಹೋಪ್ ಇದೆ, ಸ್ಕೋಪ್ ಇದೆ ಅನ್ನೋದಕ್ಕೆ ನಾನು ಇದೆಲ್ಲ ಟ್ರೈ ಮಾಡ್ತಾಯಿದ್ದೀನಿ. ಮನೇಲಿ ಹೆಂಗೂ ಫ್ರೀಯಾಗೇ ಇರ್ತೀವಿ. ಅದ್ರ ಬದಲು ಏನಾದರೂ ಯಾವುದ್ರಲ್ಲನ ಒಂದರಲ್ಲಿ ನಮ್ಮ ಟೈಮ್ ಅನ್ನೋದು ಇದು ಮಾಡೋಣ ಅಂತ, ಇನ್ವೆಸ್ಟ್ ಮಾಡೋಣ ಅಂತ ಇದರಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟಿಂದ, ನನ್ನ ಲಕ್ಕಿಂದ ಆಗಿಬಿಟ್ರೆ ಓಕೆ, ಒಳ್ಳೆಯದು. ನಾನಂತೂ ಟ್ರೈ ಮಾಡೋದು ಬಿಡಲ್ಲ. ಡೈಲಿ ಒಂದೊಂದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಇನ್ಮೇಲೆ. ಅಷ್ಟೊತ್ತಿಗೂ ಇವ್ರು ಬಂದರು. ನೋಡಿರಿ ಏನೇನು ಕೆಲಸ ಕೊಡ್ತಾರೆ. ನನ್ನ ಕಿಚನಲ್ಲಿ ಬಂದರೆ ಸಾಕು, ಎಲ್ಲರೂ ನನ್ನ ಹಿಂದೆನೇ ಇರ್ತಾರೆ ಟ್ರೈನ್ ಥರ. ಫಸ್ಟು ಕುಕ್ಕರ್ ಇಟ್ಕೊಳ್ರಿ. ಕುಕ್ಕರ್ಗೆ ಇಟ್ಕೊಂಡ್ಮೇಲೆ 2 ಕಪ್ 3 ಕಪ್ ಆಯಿಲ್ ಹಾಕ್ಕೊಳ್ರಿ ಅದಕ್ಕೆ. ಅದೆಲ್ಲ ಆದಮೇಲೆ ನಾನು ಅನ್ನೋದು ಬೆಳ್ಳುಳ್ಳಿ ಜಿಂಜರ್ ಪೇಸ್ಟು 1 2 to 3 ಸ್ಪೂನ್ಸ್ ಹಾಕ್ಕೊಳ್ರಿ. ಅದ್ರ ಜೊತೆಗೆ ನೋಡಿ, ನಾವು ಮಾಡ್ತಾಯಿದ್ರೆ ಸುಮ್ಮನೆ ಹಿಂಗೆ ಬಂದು ಹೆಲ್ಪ್ ಮಾಡ್ದಂಗೆ ಬರ್ತಾರೆ. ಬಟ್ ಆ್ಯಕ್ಚುಲಿ ಹೆಲ್ಪ್ ಅನ್ನೋದು ಏನಿರಲ್ಲ, ಎಲ್ಲ ನಾವೇ ಮಾಡಬೇಕು. ಎಲ್ಲ ಆದಮೇಲೆ ಇದೆಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡಿದ್ರಲ್ಲ ಮಿಕ್ಸಿಗೆ, ಅದೆಲ್ಲ ಹಾಕಿ ಆಯಿಲಲ್ಲಿ ಚೆನ್ನಾಗಿ ಇದು ಮಾಡ್ಕೊಳ್ರಿ ಆಯಿಲಲ್ಲಿ. ಅದ್ರ ಜೊತೆಗೆ ಸ್ಪೈಸಸ್, ರೆಡ್ ಚಿಲ್ಲಿ ಪೌಡರ್ ಹಾಕ್ತೀನಿ, ಸ್ವಲ್ಪ ಹಲ್ದಿ ಆ್ಯಂಡ್ ಧನಿಯಾ ಮಸಾಲ. ಆ್ಯಂಡ್ ಇದು ಬಂದು ಗರಂ ಮಸಾಲ 2 ಸ್ಪೂನ್ಸ್ ಆನ್ ಚಿಕನ್ ಮಸಾಲ. ಏನಕ್ಕೆ ಮಟನ್ ಸಾಂಬಾರಿಗೆ ಚಿಕನ್ ಮಸಾಲ ಏನಕ್ಕೆ ಅಂತಾರೆ, ಬಟ್ ನನಗೇನೋ ಅದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಅನಿಸುತ್ತೆ. ಆ್ಯಂಡ್ ಇದು ನಮ್ಮ ಮನೆ ಮಸಾಲ, ಮನೇಲಿ ಓನಾಗಿ ರೆಡಿ ಮಾಡ್ತೀನಿ. ಟೈಮ್ ಸಿಕ್ಕಿದ್ರೆ ಅದು ಕೂಡ ವ್ಲಾಗ್, ನಿಮ್ಮ ರೆಸಿಪಿದು ವ್ಲಾಗ್ ಹಾಕ್ತೀನಿ ನಿಮಗೆ. ಆ್ಯಂಡ್ ಲಾಸ್ಟಲ್ಲಿ ಮಟನ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡಿಬಿಡಿ. ಆ್ಯಂಡ್ ಲಾಸ್ಟಿಗೆ 1 ಸ್ಪೂನ್ ಸಾಲ್ಟ್ ಹಾಕಿರಿ. ಅಷ್ಟೊತ್ತಿಗೆ ಇಲ್ಲೆಲ್ಲ ಗ್ರಾಸರಿ ಬಾಕ್ಸ್ ಖಾಲಿಯಾಗಿತ್ತು ಅಂತ ಗ್ರಾಸರೀಸ್ ಕೂಡ ಫಿಲ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ, ವುಮೆನ್ ಅನ್ನೋದು ಒಂದು ಮಲ್ಟಿ ಟಾಸ್ಕಿಂಗ್ ಇದು ಮಾಡ್ತಾರೆ. ಯಾವುದೋ ಒಂದು ಕೆಲಸ ಅಟ್ ಎ ಟೈಮ್ ಮಾಡಲ್ಲ, ಮಲ್ಟಿ ಟಾಸ್ಕಿಂಗ್ ಮಾಡ್ತಾಯಿರ್ತಾರೆ. ಅಲ್ಲಿ ಕುಕ್ಕರಲ್ಲಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಇದೆಲ್ಲ ಜೋಡಿಸೋಣ ಅಂತ ಜೋಡಿಸ್ಬಿಟ್ಟೆ. ಅಷ್ಟೊತ್ತಿಗೆ ಇಲ್ಲಿ ಸ್ವಲ್ಪ ಮ್ಯಾರಿನೇಟ್ ಆಗಿತ್ತು, ಅದಕ್ಕೆ ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವಾಟರ್ ನಿಮ್ಮ ಇಷ್ಟ, ಎಷ್ಟು ಹಾಕ್ಬೇಕು ಅಂದ್ಕೊಂಡಿದ್ದೀರಾ ಅಷ್ಟು ವಾಟರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಸ್ವಲ್ಪ ಥಿಕ್ಕಾಗಿದ್ದರೆ ಗ್ರೇವಿ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಸೊ ನಮ್ಮದು ಚಿಕ್ಕ ಫ್ಯಾಮ್ಲಿಲಿ 4 ಮೆಂಬರ್ಸ್ ಫ್ಯಾಮ್ಲಿ ಅನ್ನೋದಕ್ಕೆ ನಾನು ಒಂದು ಸ್ವಲ್ಪ 2 ಟೈಮ್ಸ್ಗೆ ಆಗೋ ಥರ ಮಾತ್ರ ಮಾಡ್ಕೊತೀನಿ. ಎಲ್ಲ ವಿಸಿಲ್ಗೆ ಆಗೋವರೆಗೂ ಸಲಾಡ್ ಅನ್ನೋದು ಮ್ಯಾಂಡೇಟರಿ ಮಟನ್ ಚಿಕನ್ ಇದ್ದರೆ ನಮ್ಮ ಮನೆಯಲ್ಲಿ. ಆ್ಯಂಡ್ ಇದು ಒಳ್ಳೇದು ಕೂಡ. ಆ್ಯಂಡ್ ಅದ್ರ ಜೊತೆಗೆ ರಾಗಿ ಮುದ್ದೆ ಆಲ್ ಟೈಮ್ ಫೇವ್ರೇಟ್ ಅಂತ ಇದು ನಮ್ಮ ಮನೇಲಂತೂ ಮಧ್ಯಾಹ್ನ ಆ್ಯಂಡ್ ನೈಟ್ ಕಂಪಲ್ಸರಿ ರಾಗಿ ಮುದ್ದೆ ಇರಬೇಕು ತಿನ್ನೋಕ್ಕೆ. ನನಗಷ್ಟು ಇಷ್ಟ ಇಲ್ಲ, ಬಟ್ ಈ ನಡುವೆ ನಾನ್ ವೆಜ್ ಏನಾದರೂ ಇದ್ದರೆ ನಾನು ಸ್ವಲ್ಪ ತಿಂತೀನಿ.
ಇಲ್ಲಿ ಎಷ್ಟೊತ್ತಿಗೆ ವಿಸಿಲ್ ಕೂಡ ಬಂದುಬಿಡ್ತು ಕುಕ್ಕರ್ಗೆ. ನಾನು ಆಲ್ಮೋಸ್ಟ್ ಒಂದು 5 to 6 ವಿಸಿಲ್ಸ್ ಬಿಡ್ತೀನಿ ಮಟನ್ಗೆ. ಇನ್ನೂ ಚೆನ್ನಾಗಿ ಆಗಬೇಕು, ಬಾಯ್ಲ್ ಆಗಬೇಕು ಅನ್ನೋರಿಗೆ 8 to 9 ವಿಸಿಲ್ಸ್ ಬಿಟ್ಕೋಬೋದು. ಟೇಸ್ಟ್ ನೋಡೋಣ ಅಂತ ಮ್ಯಾಂಡೇಟ್ ನೋಡಬೇಕಲ್ಲ, ನಂಗೆ ಗೊತ್ತು ಎಲ್ಲ ಕರೆಕ್ಟಾಗಿ ಇರುತ್ತಂತ, ಆದರೂ ಒಂದ್ಸರಿ ಟೇಸ್ಟ್ ನೋಡ್ಕೊಳ್ಳೋಣ ಅಂತ ಇದನ್ನೆಲ್ಲ ಒಂದು ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಕುಕ್ಕರಲ್ಲೇ ನಾನು ಯಾವತ್ತೂ ಸಾಂಬಾರು ಇಡಲ್ಲ. ಇಲ್ಲಿ ಬಂದು ಇದನ್ನ ಇಷ್ಟೆಲ್ಲ ಆದಮೇಲೆ ತಿನ್ನೋಣ ಅನಿಸಿದ್ರೆ ಪಾತ್ರೆ ಎಲ್ಲ ನೋಡ್ಬಿಟ್ಟು ಹಸುನೇ ಒಟ್ಟೋಯ್ತು. ಸೊ ಅದಕ್ಕೇನು ಮಾಡಿದೆ, ಫಸ್ಟ್ ಪ್ಲೇಟ್ಸ್ ವಾಶ್ ಮಾಡಿಬಿಟ್ಟು ಆಮೇಲೆ ತಿನ್ನೋಣ ಅಂದ್ಕೊಂಡೆ. ಅದು ಯಾಕೋ ಏನಾದರೂ ಪೆಂಡಿಂಗ್ ಕೆಲಸ ಇದ್ದರೆ ಆರಾಮಾಗಿ ಕೂತ್ಕೊಂಡು ಊಟ ಮಾಡೋಕ್ಕಂತೂ ಆಗಲ್ಲ ನನ್ನ ಕೈಯಲ್ಲಿ. ಈ ಥರ ನನಗೆ ಎಲ್ಲ ಲೇಡೀಸ್ಗೂ ಅನಿಸುತ್ತೆ. ಏನಾದರೂ ಒಂದು ಕೆಲಸ ತಲೆ ಮೇಲೆ ಇದ್ದರೆ ಪೆಂಡಿಂಗ್ ಇದೆ ಅಂದರೆ ಆ ಊಟ ಕೂಡ ಹೋಗಲ್ಲ ಒಳಗಡೆಗೆ, ಆ ಥರ ಇರುತ್ತೆ. ಎಲ್ಲ ಮಾಡಿಬಿಟ್ಟು ಆರಾಮಾಗಿ ನೆಮ್ಮದಿಯಾಗಿ ತಿನ್ನೋಣ ಅನಿಸುತ್ತೆ. ನೋಡಿ ಎಲ್ಲ ಆಗೋಯ್ತು. ನನಗಿದೆಲ್ಲ ಎಲ್ಲ ನೀಟಾಗಿ ಎಲ್ಲ ಆರ್ಗನೈಸ್ ಆಗಿದ್ದರೆ ನನಗಂತೂ ಊಟ ತಿನ್ನೋಕ್ಕೆ ಒಂದು ಸ್ವಲ್ಪ ರಿಲ್ಯಾಕ್ಸಾಗಿ ಅನಿಸುತ್ತೆ, ಮೈ ಫ್ರೀಯಾಗಿ ಅನಿಸುತ್ತೆ. ಈ ಥರ ಎಲ್ಲ ಆರ್ಗನೈಸ್ ಆದಮೇಲೆ ಫಸ್ಟ್ ಇವಾಗ ಅವ್ರಿಗೆ ತಿನ್ನಿಸ್ಬಿಡೋಣ ಅಂತ ನೋಡ್ತಾ ಇದ್ದೀನಿ. ನಾನು ಫಸ್ಟ್ ಅವರಾದಮೇಲೆ ನಾವಲ್ಲ, ಫಸ್ಟು ಅದಕ್ಕೆ ಅವ್ರಿಗೋಸ್ಕರ ಅವ್ರು ಮುದ್ದೆ ಬೇಡ ಅಂದರು. ಸೊ ದೋಸೆ ಮಾಡಿದ್ದೆ, ಮಾರ್ನಿಂಗ್ ದೋಸೆ ಮಿಕ್ಕಿತ್ತು. ಆ ದೋಸೆನ ಎತ್ಕೊಂಡು ದೋಸೆ ಬೇಕಂದರು. ಮಟನ್ ಸಾಂಬಾರಿಗೆ ದೋಸೆಗೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅವ್ರಿಗೆ ದೋಸೆ ಹಾಕ್ಕೊತಾ ಇದ್ದೀನಿ ಮಕ್ಕಳಿಗೆ. ಅವರಂತೂ ಪೀಸಸ್ ಅಂತೂ ಏನು ತಿನ್ನಲ್ಲ, ಅವ್ರಿಗೇನೋ ಅಷ್ಟೊಂದು ಅಭ್ಯಾಸ ಆಗಿಲ್ಲ ನಾನು ನಾನ್ ವೆಜ್ ತಿನ್ನೋದು. ಅಭ್ಯಾಸ ಆಗಬೇಕು. ದೊಡ್ಡವಳಂತೂ ಸ್ವಲ್ಪ ತಿಂತಾಳೆ, ಬಟ್ ಸಾತ್ವಿಕಂತೂ ತಿನ್ನೋದೇ ಇಲ್ಲ. ಸೊ ಜಾನ್ವಿ ಅಂತೂ ಅವಳಷ್ಟು ತಿಂತಾಳೆ, ಬಟ್ ಸಾತ್ವಿಕ್ ಇನ್ನೂ ತಿನ್ನಿಸ್ಬೇಕು, ಅವನಿನ್ನೂ ಲರ್ನಿಂಗಲ್ಲಿದ್ದಾನೆ. ಇಲ್ಲ ನೋಡಿ ಎಷ್ಟು ಖುಷಿಯಾಗಿಬಿಡ್ತಾರೆ ನೋಡಿ ಇವರಿಬ್ಬರು ದೋಸೆ ಅಂದಿದ ತಕ್ಷಣ. ಇವ್ರು ಫೇವ್ರೆಟ್ ಫುಡ್ ಮಾಡಿದ್ರೆ ಸಾಕು, ಅದೇ ಖುಷಿ. ಅಷ್ಟೊತ್ತು ನೋಡ್ತಾ ಸಾಯಂಕಾಲ 4 o'clock ಆಗಿಬಿಡ್ತಾಯಿತ್ತು, ಇನ್ನೂ ಅವ್ರು ಬಂದಿಲ್ಲ. ಸೊ ಅವಾಗಿಂದ ಸ್ಕ್ರೀನ್ಸ್ ಎಲ್ಲ ಬಿಟ್ಬಿಡ್ತೇನೆ. ಬಿಕಾಸ್ ಸಾಯಂಕಾಲ ಆದರೆ ಇದೆಲ್ಲ ವಿಂಡೋಸ್ ಒಳಗಡೆ ಏನೇನು ನಡೀತಾ ಇದೆ ಎಲ್ಲ ಆ್ಯಕ್ಷನ್ ಆಚೆ ಕಾಣಿಸುತ್ತೆ. ಸೊ ಅದಕ್ಕೆ ಎಲ್ಲ ಕ್ಲೋಸ್ ಮಾಡಿ ಸ್ಕ್ರೀನ್ಸ್ ಬಿಟ್ಬಿಡ್ತೀನಿ ಒಂದು 4 o'clock ಹಂಗೆ. ಲಾಸ್ಟಲ್ಲಿ ಅವ್ರು ಬಂದರು, ಇವಾಗ ಕೂತ್ಕೊಂಡು ಜೊತೆಯಲ್ಲಿ ನೆಮ್ಮದಿಯಾಗಿ ಊಟ ತಿಂತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಕಂಟಿನ್ಯೂ ಆಗಿರೋ ವ್ಲಾಗ್ಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.